ವೀಕ್ ಸಖರೆ. ಇಲ್ಲಿ ಬಂದಂಥ ಉದ್ದೇಶ ಏನಂತಂದರೆ, ನನ್ನ ಮೊಟ್ಟ ಮೊದಲ ಕಿರುಚಿತ್ರ ನೋಡಿ ಚೆನ್ನಾಗಿದೆ ಅಂತ ಅನ್ನೋರು 100%, ಅರ್ಥ ಆಗಿದೆ ಅನ್ನೋರು 0%. ಇದು ಬಂದಿರೋ ವಿಷಯ ಏನಂದರೆ, ನನ್ನ ಸಿದ್ಧಿಪುರುಷ ಸ್ನೇಹಿತ ಒಬ್ಬ 2ನೇ ಭಾಗ ಯಾವಾಗ ಬರ್ತದೆ ಅಂತ ಕೇಳ್ದ. ಅದನ್ನು ಕೇಳಿ ಬಡ್ದಂಗೆ ಆಯ್ತು ನನ್ನ ತಲೆ. ನನಗೆ ಹಂಗೆ ಅನ್ನಿಸ್ತು, ಇವಂಗೇನು ತಲೆಗಿಲೆ ಕೆಟ್ಟಿದೆಯಾ ಇಲ್ಲ ಅರ್ಥ ಆಗಿಲ್ವಾ ಅಂತ ಅನ್ನಿಸ್ತು. ನಾನು ಅದ್ರ ಬಗ್ಗೆ ಇದು ತಲೆ ಕೆಡಿಸ್ಕೊಳ್ಳಿಲ್ಲ ಮುಂದೆ. ಹಾಗಾಗಿ ನಾನು ತೋರಿಸೋ 2ನೇ ಕಿರುಚಿತ್ರನ ಇವಾಗ ತಂದಿದ್ದೀನಿ. ತೋರಿಸೋದಷ್ಟೇ ಬಾಕಿ. ಇದು ನನ್ನ 2ನೇ ಭಾಗನ ಇಲ್ಲ ಬೇರೆದೇ ಕಿರುಚಿತ್ರನ, ಇದೆಲ್ಲ ನಿಮಗೆ ಬಿಟ್ಟಿದ್ದು. ಶುರು ಮಾಡೋಣವಾ? ಒಂದಾನೊಂದು ಕಾಲದಲ್ಲಿ ಒಂದು ಆಂಗ್ಲ ಅಕ್ಷರ ಇತ್ತು. ಆ ಅಕ್ಷರದಲ್ಲಿ ಬೆಲೆ ಇರ್ತದೆ, ಬೆಲೆ ಇಲ್ಲದೇನೂ ಇರ್ತದೆ. ಅದು ಕೇವಲ ಅಕ್ಷರವಲ್ಲ, ಅದು ನಮ್ಮ ಇಡೀ ಜೀವನದ ಭಾಗ. ಆ ಅಕ್ಷರ ಇಲ್ಲ ಅಂದರೆ ನಮ್ಮ ಜೀವನ ಅಕ್ಷರದೇ ಆಗೋಗ್ಬಿಡುತ್ತೆ. ಆ ಅಕ್ಷರದ ಕಣ್ರಿ, ಒಂದೇ ಮಾತಿನಲ್ಲಿ ಹೇಳೋದಂದರೆ ಅದು ನಮ್ಮ ಇಡೀ ಪ್ರಪಂಚ. ಅದಕ್ಕೆ ಆ ಅಕ್ಷರ ಯಾವುದು ಅಂತ ಹುಡುಕ್ರಿ. ಹುಡುಕ್ತಾ ಇರಬೇಕು, ಪ್ರಯತ್ನಿಸ್ತಾ ಇರಬೇಕು. ಅಲ್ಲ ಇಲ್ಲಿಂದ ಅಲ್ಲ, ತುಮಕೂರಿಂದ. ತುಮಕೂರು ಇದ್ದರೆ ಹಾಂ ಯಶವಂತಪುರ, ಹಾಂ ಅಟ್ಲೀಸ್ಟ್ ಯಶವಂತಪುರ ಇದ್ದು ಹೋಗ್ಬೋದು. ಅದನ್ನು ಏಯ್, ನನ್ನನ್ನೇನಂತ ತಿಳ್ಕೊಂಡಿದ್ಯಾ? ಪ್ರತಿದಿನ ನಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಚಾನ್ಸೇ ಇಲ್ಲ. ಫೋನ್ಡೆ. ಈ ಶ್ರಾವ್ಯದೊಳೆ ಜಾಸ್ತಿ ಆಡ್ತಿದ್ದಾಳೆ. ಹೆಚ್ಚಂದ್ರೂ ಕೂಡ ಎಕ್ಸ್ಟ್ರೀಮ್ ಲೆವೆಲಾಗಿ ಆಡ್ತಾಳೆ ಅವಳು. ಹಲೋ, ಹಾಂ ಅಮ್ಮ. ಹಾಂ ಆರಾಮ? ಹ್ಞೂನಮ್ಮ, ನಾನು ಆರಾಮೆ. ಅಮ್ಮ, ಇವತ್ತು ನಮ್ಮ ಅತ್ತಮ್ಮ ಬೆಳಗ್ಗೆ ಎದ್ದು ಪಡ್ ಮಾಡ್ತಿದ್ದಾರೆ, ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತಾರೆ, ಆಮೇಲೆ ರಾತ್ರಿಗೆ ಮುದ್ದೆ ಅನ್ನ ಸಾರು. ಹಾಂ ಸರಿ, ಹುಷಾರಮ್ಮ. ಬಾಯ್.
ಪ್ರಾಕ್ಟಿಕಲ್ ಲೈಫ್ನ ಜರ್ನಲ್ ಎಂಟ್ರೀಸ್ ಯಾವುದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನಮ್ಮ ಮೊಟ್ಟ ಮೊದಲನೇ ಅಕೌಂಟ್ ನಿಯಮ ಪರ್ಸ್ನಲ್ ಅಕೌಂಟ್. ಈ ದೇವರು ನಮಗೆ ಪರ್ಸ್ನಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದರಿಂದಾಗಿಯೇ ನಾವು ಈ ಪ್ರಪಂಚನ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಎರಡನೇ ಅಕೌಂಟಿಂಗ್ ನಿಯಮ ರಿಯಲ್ ಅಕೌಂಟ್. ಈ ಅಕೌಂಟಿನ ಪ್ರಕಾರ ಅನುಭವವನ್ನು ಅನುಭವಿಸಿದ್ದರೆ ನಿಮಗೆ ಯಾವ ಚಿಂತೆ ಆಗುವುದು ಸಾಧ್ಯವಿಲ್ಲ. ನಮ್ಮ ಕೊನೆಯ ಅಕೌಂಟಿಂಗ್ ನಿಯಮ ನಾಮಿನಲ್ ಅಕೌಂಟ್. ಈ ಅಕೌಂಟಿಂಗ್ ನಿಯಮದ ಪ್ರಕಾರ ಅಂದ್ಕೊಂಡ್ರೆ 6ಕ್ಕೂ ಏರ್ತೀವಿ, 3ಕ್ಕೂ ಇಳಿತೀವಿ. ಹಾಗಾಗಿ ಅನಿಸಿಕೆ ಪಡಬಾರದು. 10 ಗಂಟೆಗೆ 10 ಸೆಕೆಂಡು, ಅದು ಮಲ್ಗೋ ಟೈಮ್ ಬೇರೆ. ಮಲ್ಕೋಬೇಕು. ಆದರೆ ಹೋಗೋಕ್ಕಿಂತ ಮುಂಚೆ ಇದನ್ನು ನೋಡಿ ಒಮ್ಮೆ ಗುಡ್ ನೈಟ್, ಬಾಯ್ ಬಾಯ್.